ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಬಡ್ಕೇಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಬೇಕರಿಯಲ್ಲಿ ಸಿಗುವಂತಹ ಸ್ವೀಟ್ ನ ಮನೆಯಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಅನ್ನ ಬಳಸಿ ಯಾವ ರೀತಿ ಮಾಡೋದಂತ ತಿಳಿಸ್ಕೊಡತ್ತೇನ್ರಿ. ನೋಡಿದ ತಕ್ಷಣ ನೀವು ಕಾಜು ಕಟ್ಲಿ ತರ ಕಾಣುವಂತಹ ಸ್ವೀಟ್ ನ ಇಷ್ಟು ಸುಲಭವಾಗಿ ಮನೆಯಲ್ಲಿ ಮಾಡ್ಕೋಬಹುದಾ ಅಂತ ನೋಡೋಣ ಬರ್ರಿ. ಅದನ್ನ ಯಾವ ರೀತಿ ಮಾಡೋದಂತ ನಾನಿಲ್ಲಿ ತಿಳಿಸ್ಕೊಡ್ತೇನ್ರಿ. ಮೊದಲಿಗೆ ನಾನಿಲ್ಲಿ ಒಂದ್ ಪಾತ್ರೆಗೆ ನಾನಿಲ್ಲಿ 1 ಚಮಚ ಆಗೋಷ್ಟು ಬೆಣ್ಣೆ, 1 ಕಪ್ ಆಗೋಷ್ಟು ಹಾಲು, 1.5 ಕಪ್ ಆಗೋಷ್ಟು ಹಾಲಿನ ಪೌಡರ್ ಹಾಕೊಂಡೇನ್ರಿ. ಹಾಗೆ ಅರ್ಧ ಕಪ್ ಆಗುವಷ್ಟು ನಾನು ಸಕ್ಕರೆನ ಹಾಕೊಂಡು ಚೆನ್ನಾಗಿ ಏನ್ ಮಾಡ್ಬೇಕ್ರಿ, ಸಕ್ಕರೆ ಎಲ್ಲ ಕರಗುವವರೆಗೂ ಗಂಟುಗಳ ಆಗ್ಲಾರ್ದ ಏನ್ ಮಾಡ್ಬೇಕ್ರಿ, ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಇದನ್ನ ತಿರ್ಸ್ತಾ ಇರ್ಬೇಕ್ರಿ. ನೋಡ್ರಿ ಅದೆಲ್ಲ ರೀ ಹಾಲು ಒಳಗು ಮತ್ತೆ ಸಕ್ಕರೆ ಕೂಡ ಎಲ್ಲ ಏನಾಗ್ಬೇಕ್ರಿ, ಕರಗ್ಬೇಕ್ರಿ. ಆ ತರ ಏನ್ ಮಾಡ್ಬೇಕ್ರಿ, ನೀವು ಇದನ್ನ ಈ ತರ ಮಿಕ್ಸ್ ಮಾಡ್ಕೋತ ಇರ್ಬೇಕ್ರಿ. ನೋಡ್ರಿ ಈಗ ಸಕ್ಕರೆನು ಕೂಡ ಎಲ್ಲ ಕರಗಾತೈತ್ರಿ ಮತ್ತ ತೆಳುವಾಗತೈತಿ. ಈ ತರ ಮಿಕ್ಸ್ ಮಾಡ್ತಾ 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 ಏನಾಗ್ತೈತ್ರಿ, ಅದ ಗಟ್ಟಿ ಹಾಕೋತ ಬರ್ತೈತ್ರಿ. ನೋಡ್ರಿ ನಾನು ಈಗ ತರ ತಿರ್ಸ್ತಾ ನೋಡ್ರಿ ಅದ ತಿರ್ಸ್ತಾ ತಿರ್ಸ್ತಾ ಏನಾಗತೈತ್ರಿ, ಗಟ್ಟಿ ಹಾಕೋತ ಬರ್ತೈತ್ರಿ. ಈ ತರ ಪೇಸ್ಟ್ ತರ ಆಗ್ಬೇಕ್ರಿ, ಪೂರ್ತಿ ಏನಾಗ್ಬೇಕ್ರಿ, ಗಟ್ಟಿ ಆಗಬೇಕ್ರಿ. ಅಲ್ಲಿವರೆಗೂ ನೀವು ಇದನ್ನ ಏನ್ ಮಾಡ್ಬೇಕ್ರಿ, ಈ ತರ ಮಿಕ್ಸ್ ಮಾಡ್ತಾ ಇರ್ಬೇಕ್ರಿ. ಪಾತ್ರೆ ತಳ ಬಿಡ್ಬೇಕ್ರಿ, ಪಾತ್ರೆಗೆ ಅಂಟ್ಕೋಬಾರ್ದ್ರಿ. ಅಲ್ಲಿ ತನ ನೀವು ಇದನ್ನ ಏನ್ ಮಾಡ್ಬೇಕ್ರಿ, ಈ ತರ ರೀ ಗಟ್ಟಿ ಆಗುವವರೆಗೂ ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ಕೋತಿರ್ಬೇಕ್ರಿ. ನೋಡ್ತಾ ಇರ್ಬೋದ್ರಿ ಇಲ್ಲಿ ಏನಾಗತೈತ್ರಿ, ಅದ ಗಟ್ಟಿ ಹಾಕೋತ ಬರತೈತ್ರಿ. ಪಾತ್ರೆ ತಳಕ್ಕೂ ಹತ್ತಾನಿಲ್ರಿ. ಇನ್ನೂ ಸ್ವಲ್ಪ ಏನಾಗ್ಬೇಕ್ರಿ, ಅದ ಪೂರ್ತಿ ಗಟ್ಟಿ ಆಗ್ಬೇಕ್ರಿ, ಕೈಗೆ ಅಂಟ್ಕೋಬಾರ್ದ್ರಿ. ಕೈಯಿಂದ ಹಿಡಿದ ತಕ್ಷಣ ಉಂಡೆ ತರ ಆಗ್ಬೇಕ್ರಿ. ಅಂದ್ರೆ ಏನಾಗ್ತೈತಿ, ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ರೆಡಿ ಆಗೈತೆ ಅಂತ ತಿಳ್ಕೊದ್ರಿ. ನೋಡ್ರಿ ನಾನೇ ಮಿಕ್ಸ್ ಮಾಡ್ಕೋತಾ ಅದನ್ರಿ ಚಮಚದಿಂದ. ಈ ತರ ಮಿಕ್ಸ್ ಮಾಡ್ತಾ ಮಾಡ್ತಾ ಏನಾಗತೈತ್ರಿ, ಅದ ಪೂರ್ತಿ ಸ್ವಲ್ಪ ಸಾಫ್ಟ್ ಆಗಿ ಈ ತರ ಗಟ್ಟಿ ಆಗ್ಬೇಕ್ರಿ. ನೋಡ್ರಿ ಎಷ್ಟ್ ಚೆನ್ನಾಗಿ ಸಾಫ್ಟ್ ಆಗಿ ಗಟ್ಟಿ ಆಗತೈತ್ರಿ. ಮತ್ತ ಚಮಚೆಗೆ ಅಂಟ್ಕೊಂಡಿಲ್ರಿ ಆ ತರ. ಮತ್ತೆ ಪಾತ್ರೆ ತಳಕ್ಕೂ ಹತ್ಕೊಂಡಿಲ್ರಿ, ಬಿಡ್ತಾ ಇದೆರಿ. ಪಾತ್ರೆ ತಳ ಬಿಡುವವರೆಗೂ ಈ ರೀತಿ ಸಾಫ್ಟ್ ಆಗಿ ಗಟ್ಟಿ ಆಗುವವರೆಗೂ ನಾವು ಏನ್ ಮಾಡ್ಬೇಕ್ರಿ, ಇದನ್ನ ಮಿಕ್ಸ್ ಮಾಡ್ಕೋತಿರ್ಬೇಕ್ರಿ. ಒಂದ್ ಸ್ವಲ್ಪ ಇದನ್ನ ತಣ್ಣಗಾಗಕ್ ಬಿಟ್ಟಿದ್ದ ತಕ್ಷಣ ಏನಾಗ್ತೈತ್ರಿ, ಪೂರ್ತಿ ಗಟ್ಟಿನೂ ಕೂಡ ಆಗ್ತೈತ್ರಿ. ನೋಡ್ರಿ ಇದ ಸ್ವಲ್ಪ ಈಗ ಗಟ್ಟಿ ಆಗೇತ್ರಿ. ಈಗ ಇದನ್ನ ನಾನಿಲ್ರಿ ಬಟರ್ ಪೇಪರ್ ಮೇಲೆ ಹಾಕೊಂಡು ಸ್ವಲ್ಪ ಬಟರ್ ಪೇಪರ್ ಇಂದ ಈ ತರ ಏನ್ ಮಾಡ್ಬೇಕ್ರಿ, ಪ್ರೆಸ್ ಮಾಡ್ಬೇಕ್ರಿ. ಅಂದ್ರೆ ಏನಾಗ್ತೈತ್ರಿ, ಸ್ವಲ್ಪ ಎಲ್ಲಾನು ಕೂಡ್ಕೊಂಡು ಚೆನ್ನಾಗಿ ಗಟ್ಟಿ ಆಗ್ತೈತ್ರಿ. ಸ್ವೀಟ್ ಕೂಡ ಅಷ್ಟೇ ಚೆನ್ನಾಗಿ ಬರ್ತಾವ. ಒಂದ್ 5 ನಿಮಿಷ ಈ ತರ ನೀವ್ ಏನ್ ಮಾಡ್ರಿ, ಬಟರ್ ಪೇಪರ್ ಇಂದ ಪ್ರೆಸ್ ಮಾಡ್ರಿ. ಅಂದ್ರೆ ಏನಾಗ್ತೈತ್ರಿ, ಸ್ವಲ್ಪ ಗಟ್ಟಿ ಆಗ್ತಾವ್ರಿ. ನೋಡ್ರಿ ಕೈಗೆ ಒಂದ್ ಸ್ವಲ್ಪನು ಅಂಟ್ಕೊಂಡಿಲ್ರಿ, ಅಷ್ಟು ಸಾಫ್ಟ್ ಆಗಿ ಪರ್ಫೆಕ್ಟ್ ಆಗಿ ರೆಡಿ ಆಗೈತ್ರಿ. ಆಮೇಲೆ ಸ್ವಲ್ಪ ನೀವು ತುಪ್ಪ ಅದು ಹಚ್ಕೊಂಡ್ ಏನ್ ಮಾಡ್ಬೋದ್ರಿ, ಅಥವಾ ಬಟರ್ ಪೇಪರ್ ಅನ್ನ ಮೇಲ್ಗಡೆ ಪ್ರೆಸ್ ಮಾಡಿ ಈ ತರ ಯಾವ ಸೈಜ್ ಅಲ್ಲಿ ಬೇಕಲ್ರಿ ಆ ಸೈಜ್ ಅಲ್ಲಿ ನಾವು ಸ್ವಲ್ಪ ದಪ್ಪವಾಗಿ ಏನ್ ಮಾಡ್ಬೇಕ್ರಿ, ಇದನ್ನ ಪ್ರೆಸ್ ಮಾಡ್ಕೋಬೇಕ್ರಿ. ಆಮೇಲೆ ಇದಕ್ಕೆ ನಾನಿಲ್ರಿ ಸಿಲ್ವರ್ ವಾರ್ಕ್ ಅನ್ನ ಹಚ್ಚುತ್ತಾ ಇದೀನ್ರಿ. ಸಿಲ್ವರ್ ವಾರ್ಕ್ ಇಲ್ಲ ಅಂದ್ರೂ ಕೂಡ ನಡಿತೈತ್ರಿ, ಸ್ಕಿಪ್ ಮಾಡ್ಕೋಬಹುದ್ರಿ. ನೋಡ್ರಿ ಈ ತರ ರೀ ಸಿಲ್ವರ್ ವಾರ್ಕ್ ಅನ್ನ ಎಲ್ಲ ಕಡೆನೂ ಚೆನ್ನಾಗಿ ಹಚ್ಬೇಕ್ರಿ. ಆಮೇಲೆ ನಾವು ಯಾವ ಶೇಪ್ ಅಲ್ಲಿ ಬೇಕಲ್ರಿ ಆ ಶೇಪ್ ಅಲ್ಲಿ ಈ ತರ ಕಟ್ ಮಾಡ್ಕೊಂಡು ಒಂದ್ ಅರ್ಧ ಗಂಟೆ ಏನ್ ಮಾಡ್ಬೇಕ್ರಿ, ಇದನ್ನ ಹಾಗೆ ಬಿಡ್ಬೇಕ್ರಿ. ಅರ್ಧ ಗಂಟೆ ಆದ ತಕ್ಷಣ ಪೂರ್ತಿ ಏನಾಗ್ತಾವ್ರಿ, ಸ್ವಲ್ಪ ಗಟ್ಟಿ ಆಗ್ತಾವ್ರಿ. ಈಗ ನಾನಿಲ್ಲಿ ಯಾವ ಶೇಪ್ ಅಲ್ಲಿ ಬೇಕಲ್ಲ ಈ ತರ ಕಟ್ ಮಾಡಿ ಡೈಮಂಡ್ ಶೇಪ್ ಅಲ್ಲಿ ಏನ್ ಮಾಡೇನ್ರಿ, ಕಟ್ ಮಾಡಿ ಇಟ್ಕೊಂಡೇನ್ರಿ. ಒಂದ್ ಅರ್ಧ ಗಂಟೆ ಆದ ತಕ್ಷಣ ನೋಡ್ರಿ ಎಷ್ಟು ಸಾಫ್ಟ್ ಆಗಿ ಗಟ್ಟಿಯಾಗಿ ನೋಡ್ರಿ ಒಂದ್ ಅರ್ಧ ಗಂಟೆ ಆದ ತಕ್ಷಣ ಎಷ್ಟು ಗಟ್ಟಿಯಾಗಿ ಸಾಫ್ಟ್ ಆಗಿ ಬಂದವ್ರಿ. ಸೇಮ್ ಟು ಸೇಮ್ ನೀವು ನೋಡಿದ ತಕ್ಷಣ ಕಾಜು ಕಟ್ಲಿ ಅನಿಸ್ತಾವ್ರಿ. ಅಷ್ಟು ಈಸಿಯಾಗಿ ನೀವು ಹಾಲಿನಿಂದ ಮಾಡ್ಕೋಬಹುದ್ರಿ. ನಾನಿಲ್ಲಿ ಒಂದ್ ಮುರಿದ್ ತೋರಿಸ್ತಾ ಇದೀನ್ರಿ, ಎಷ್ಟು ಸಾಫ್ಟ್ ಆಗಿ ಬಂದವ್ರಿ. ನೀವು ಇದನ್ನ ಒಂದ್ಸಲ ಟ್ರೈ ಮಾಡಿ ನೋಡ್ರಿ, ಹೇಗಿದೆ ಅಂತ ನಮಗ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಮ್ ಚಾನಲ್ ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ ಫ್ರೆಂಡ್ಸ್ ಫ್ಯಾಮಿಲೀಸ್ಗೂ ಈ ವಿಡಿಯೋಸ್ ನ ಶೇರ್ ಮಾಡಿ. ಮತ್ತೆ ಹೊಸ ರೆಸಿಪಿಯೊಂದಿಗೆ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ಧನ್ಯವಾದಗಳು.